ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಸರಿ ಇಲ್ಲ. ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಎಲ್ಲೋದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸಿಕ್ಕಿದ ಕಡೆ ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಬೇಕಾಗಿದೆ. ಜೊತೆ ಒಬ್ರು ಮಹಿಳಾ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಆಟೋವನ್ನು ನಂಬಿಕೊಂಡು ಜೀವನ ಕಟ್ಕೊಂಡಿದ್ದೀರಿ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಪರಿಸ್ಥಿತಿ ಗಂಭೀರತೆಗೆ ತಿರುಳ್ತಾ ಇದೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಈ ಒಂದು ಪರಿಸ್ಥಿತಿಯನ್ನ ಅಂತ? ಹೇಗೆ ಅಂತಂದ್ರೆ, ನಾವು 10 ನಿಮಿಷ ಅಂತಾದ್ರೂ ನಾವು ಡ್ಯೂಟಿ ಮಾಡ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ಈಗ ಆ 10 ನಿಮಿಷ ಕೂಡ ನಾವು ಡ್ಯೂಟಿಗೆ ರೆಸ್ಟ್ ಮಾಡಷ್ಟಿಲ್ಲ. ಹೋಗಿ CNG ಬಂಕಲ್ಲಿ, LPG ಬಂಕಲ್ಲಿ ಎಲ್ಲ ವೇಟ್ ಮಾಡಬೇಕು. ಅಲ್ಲಿ CNG ಸಿಕ್ಕಿದ್ರೆ ಸಿಕ್ತು, ಲಿಮಿಟು. ಇಲ್ಲ ಅಂತಂದ್ರೆ ಬೇರೆ ಕಡೆ ಹೋದಾಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇನ್ ಕೇಸು ಬೇರೆ ಬಂಕ್ ತನಕ ಹೋಗೋ ತನಕ CNG ಇದ್ರೆ ಇಲ್ಲ LPG ಇದ್ರೆ ಓಕೆ ಆಯ್ತು. ಇಲ್ಲಾಂದ್ರೆ ಥ್ರೋ ಮಾಡಬೇಕು. ಇವಾಗಿರೋ ಗ್ಯಾಸ್ ರೇಟಲ್ಲಿ ಯಾರೂನು ಥ್ರೋ ಮಾಡೋದಕ್ಕೆ ಇಷ್ಟಪಡಲ್ಲ. ಎಷ್ಟು ಕ್ರಿಟಿಕಲ್ ಪೊಸಿಷನ್ ಆಗಿದೆ ಅಂತಂದ್ರೆ, ಕರೆಕ್ಟ್ ಟೈಮಿಗೆ ನಾವು ಮನೆಗೆ ಹೋಗಕ್ಕಾಗ್ತಿಲ್ಲ, ಊಟ ಮಾಡೋದಿಕ್ಕಾಗ್ತಿಲ್ಲ. ಎಷ್ಟೋ ಮನೆ ಬಾಡಿಗೆಗಳೆಲ್ಲ ಕಟ್ಟೋದಿಕ್ಕಾಗ್ದಿರ ಎಷ್ಟೋ ಜನ ವಲಸೆ ಬಂದಿರೋರು ಆಟೋನೇ ನಂಬಿ ಜೀವನ ಮಾಡಿರೋರು ಇವತ್ತಿಗೆ ರೋಡಿಗೆ ಬರ್ತಿದ್ದಾರೆ. ಇಲ್ಲಿ ನೋಡಿದ್ರೆ 10ನೇ ತಾರೀಕು ಮೇಲೆ ವಾಯ್ದೆ 10ನೇ ತಾರೀಕು ಮೇಲೆ ನಾವೆಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಮಾಡೋದಕ್ಕೆ ನೋಡ್ತೀನಿ ಅಂತ ಅಂತಿದ್ದಾರೆ. ಅವರು ಇವಾಗ್ಲೇನೆ ಇಷ್ಟು ಪೊಸಿಷನ್ ಯಾವ ತರ ಇದೆ ಅಂತಂದ್ರೆ ತುಂಬಾ ಕ್ರಿಟಿಕಲ್ ಆಗಿದೆ. ಅವ್ರು ಇವಾಗ್ಲೇನೆ ಏನು ಮಾಡ್ದಿದ್ದವ್ರು ನೆಕ್ಸ್ಟ್ ಲೆವೆಲ್ಗೆ ಅವ್ರು ಏನ್ ಮಾಡ್ತಾರೆ? ಆಟೋ ಚಾಲಕರು ಪುರುಷರು ತಲೆ ಮೇಲೆ ಕೈಯೋದ್ ಕೂತ್ಬಿಟ್ಟಿದ್ದಾರೆ. ಇನ್ನು ಯಾವ್ದು ಸರಿ ಹೋಗಲ್ಲ, ಆಸೆನೆ ಬಿಟ್ಬಿಟ್ಟಿದ್ದಾರೆ ಸರಿ ಹೋಗುತ್ತೆ ಅಂತ. ತಾವು ಮಹಿಳೆಯರಿದ್ದೀರಾ, ತಾವು ಕೂಡ ಆಟೋ ಚಾಲನೆ ಮಾಡ್ತಾ ಇರ್ತಕ್ಕಂಥ ತುಂಬಾ ಜನಕ್ಕೆ ಮಾದರಿ ನೀವು. ಸೊ ನಿಮಗೆ ಎಷ್ಟು ಇದು ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತ? ತುಂಬಾ ಅಂದ್ರೆ ತುಂಬಾ ನಿಭಾಯಿಸೋದು ಕಷ್ಟ ಆಗ್ತಿದೆ ಸರ್. ಆಟೋ ಡಿಪಾರ್ಟ್ಮೆಂಟ್ಗೆ ಬಂದ್ಮೇಲೆ ಫ್ಯಾಮಿಲಿ ಕಮಿಟ್ಮೆಂಟ್ ನಾವು ತುಂಬಾ ತಗೊಂಡಿರ್ತೀವಿ. ಅದೇನಾಗುತ್ತೆ, ಒಂದು ಮನೆಯಲ್ಲಿರೋ ಒಂದು ಫ್ಯಾಮಿಲಿಗೆ ಅರ್ಧ ಭಾರ ಕಮ್ಮಿ ಮಾಡ್ಬೇಕಂತ ನಾವು ಬಂದು ನಿಂತಿರ್ತೀವಿ. ಈ ತರ ಹೊಡ್ತಾ ಬಿದ್ದಾಗ ನಾವು ಕೂಡ ಸರ್ ಫೇಸ್ ಮಾಡೋದಕ್ಕೆ ಆಗಲ್ಲ. ಹುಡುಗರ ಕೈಯಲ್ಲೇ ಫೇಸ್ ಮಾಡಕ್ ಆಗ್ತಿಲ್ಲ ಅಂತಂದಾಗ ಹುಡುಗರಾದ್ರೂ ನೈಟ್ ಅಲ್ಲಿ ಸ್ಟೇ ಆಗ್ಬೋದು. ಬಟ್ ನಾವ್ ಹೆಣ್ಮಕ್ಳಾಗಿ ಸರ್ ಎಲ್ಲಿ ಸ್ಟೇ ಆಗೋದು, ಯಾರನ್ನ ಕೇಳೋದು? ತುಂಬಾ ಅಂದ್ರೆ ಯಾವ ತರ ಅಂತಂದ್ರೆ ನಾವು ಊಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಒಂದು ತುತ್ತು ತಿನ್ಬೇಕಾದಾಗ್ಲೂ ಅಪ್ಪ CNG ಏನ್ ಮಾಡೋದು, ಡ್ಯೂಟಿ ಕೊಡ್ತಾರಾ ಇಲ್ವಾ? ಡ್ಯೂಟಿ ಇದ್ದಾಗ CNG ಇರಲ್ಲ, CNG ಇದ್ದಾಗ ಡ್ಯೂಟಿ ಇರಲ್ಲ. ಈ ತರ ಹೊಡ್ತಾ ಬಿದ್ದಾಗ ನಾವ್ ಹೇಗೆ ನಿಭಾಯಿಸ್ಕೊಳ್ಳೋದು ಅಂತ ತುಂಬಾ ಜನಕ್ಕೆ ಮೈಂಡಲ್ಲಿ ಬರುತ್ತೆ. ತುಂಬಾ ಜನ ಸೋತೋಗ್ತಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸಾಯುವಂತ ಪೊಸಿಷನ್ಗೆ ಬಂದು ಈಗ ಪ್ರೆಸೆಂಟ್ ನಿಂತಿದೀವಿ ಸರ್ ಆಟೋ ಡ್ರೈವರ್ಸ್ಗಳೆಲ್ಲ. ಲೀನಾ, ಇದಿಷ್ಟು ಆಟೋ ಚಾಲಕಿ ಲೀನಾ ಅವರು ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.